ಅವರು ಬಿಜೆಪಿಯ ಹಾಲಿ ಶಾಸಕ. ಅದೇ ಶಾಸಕರ ಪುತ್ರನ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ನಿನ್ನೆ ಕೇಸ್ ದಾಖಲಿಸಿದ್ದ ಯುವತಿ ಇಂದು ಸುದ್ದಿಗೋಷ್ಠಿ ನಡೆಸಿ ತನ್ನ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆ ವಿವರಿಸಿದ್ದಾರೆ. ಶಾಸಕ ಪ್ರಭು ಚೌಹಾಣ್ಗೆ ತಿರುಗೇಟು ಕೊಟ್ಟಿದ್ದಾರೆ. ऑनलाइन मिले थे, बेंगलोर बुलाया, अत्याचार उन्होंने सब किया मेरे साथ. ನಮ್ಮ ಮಗ ಇಂತರ ಕೆಲಸ ಮಾಡಿಲ್ಲ. ನಿನ್ನೆ ಶಾಸಕರ ಆರೋಪ, ಇಂದು ಯುವತಿಯಿಂದ ತಿರುಗೇಟು. ತಮ್ಮ ವಿರುದ್ಧ 10 ಆರೋಪ ಮಾಡ್ತಿದ್ದಂತೆ ಕೆರಳಿರುವ ಯುವತಿ ಇಂದು ಸುದ್ದಿಗೋಷ್ಠಿ ನಡೆಸಿ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಹಾಗೂ ಶಾಸಕರ ವಿರುದ್ಧ ಗಂಭೀರ ಆರೋಪಗಳನ್ನೇ ಮಾಡಿದ್ದಾರೆ. ಬೆಂಗಳೂರಿನ ಲಾಡ್ಜ್ಗೆ ಕರೆದೊಯ್ದು ಶಾಸಕರ ಪುತ್ರನಿಂದ ಅತ್ಯಾಚಾರ. ಬಿಜೆಪಿ ಎಂಎಲ್ಎ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ಆರೋಪ. ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ವಿರುದ್ಧ ನಿನ್ನೆ ಅತ್ಯಾಚಾರ ಹಾಗೂ ಜೀವ ಬೆದರಿಕೆ ಪ್ರಕರಣ ದಾಖಲಾಗಿದೆ. ಮಹಾರಾಷ್ಟ್ರ ಮೂಲದ ಯುವತಿ ಬೀದರ್ನ ಮಹಿಳಾ ಠಾಣೆಯಲ್ಲಿ ಕೇಸ್ ದಾಖಲಿಸಿದ್ದಾರೆ. ಕೇಸ್ ದಾಖಲಾಗ್ತಿದ್ದಂತೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಶಾಸಕ ಚೌಹಾಣ್ ಯುವತಿ ವಿರುದ್ಧ 10 ಆರೋಪ ಮಾಡಿದ್ರು. ಇಂದು ಬೀದರ್ನಲ್ಲೇ ಸುದ್ದಿಗೋಷ್ಠಿ ನಡೆಸಿದ ಯುವತಿ ಪ್ರಭು ಚೌಹಾಣ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಬೆಂಗಳೂರಿನ ಲಾಡ್ಜ್ಗೆ ಕರೆದೊಯ್ದು ಪ್ರಭು ಚೌಹಾಣ್ ಪುತ್ರ ಅತ್ಯಾಚಾರ ಎಸಗಿದ್ದಾನೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ऑनलाइन मिले थे, ऑनलाइन हमारा हुआ स्टार्टिंग में, फिर वो बातें हुई, वो आए, पुणे भी आए, फिर उन्होंने मुझे बेंगलोर बुलाया कि हम शादी करेंगे अभी, ऐसे कर करके उन्होंने जो मेरे साथ करना था अत्याचार उन्होंने सब किया मेरे साथ. अभी ಮದುವೆ ಮಾಡಿ ಕೊಡ್ತೀವಿ ಅಂತ ಹೇಳಿ ದಿನ ದೂಡುತ್ತಲೇ ಬಂದ್ರು. ಎಲೆಕ್ಷನ್ ಮುಗಿಯಲಿ, ಹಬ್ಬ ಮುಗಿಯಲಿ, ಹೀಗೆ ವಿವಿಧ ಕಾರಣ ಹೇಳಿದ್ರು. ಅಷ್ಟೇ ಅಲ್ಲ, ಮೋದಿ ಅಮಿತ್ ಶಾ ಅವರನ್ನ ಕರೆಸಿ ಮದುವೆ ಮಾಡ್ತೀವಿ ಅಂತಾನು ದಿನ ದೂಡಿದ್ರು ಅಂತ ಆರೋಪಿಸಿದ್ದಾಳೆ. मेरा एकलौता बेटा है, मुझे अमित शाह को बुलाना है, मुझे मोदी को बुलाना है, बड़ी शादी करना है, ये सब वो बोल रहे थे. तो मेरे घर वाले मान गए, ठीक है, बड़े आदमी है ना, वो विधायक है ना, उनको उनके जैसा ही चलेंगे अभी हम गरीब घर के लोग. फिर उसके बाद भी उन्होंने शादी के लिए इनकार किया, मतलब इनकार नहीं किया, डिले किया कि हम करेंगे, दिवाली में करेंगे. ಬೀದರ್ನಲ್ಲಿ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ್ದ ಶಾಸಕ ಚೌಹಾಣ್ ಇದರ ಹಿಂದೆ ಮಾಜಿ ಸಂಸದ ಭಗವಂತ ಖೂಬಾ ಪಾತ್ರ ಇದೆ ಅಂತ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಆರೋಪಿಸಿದ್ರು. ಈ ಆರೋಪವನ್ನ ಅಲ್ಲಗಳೆದಿರುವ ಸಂತ್ರಸ್ತೆ ನನಗೆ ಮಹಿಳಾ ಆಯೋಗ ನೆರವು ನೀಡಿದೆ ಎಂದಿದ್ದಾರೆ. ನಾನು ಹೇಳಿದೀವಿ, ಎಕ್ಸ್ ಎಂಪಿ ಭಗವಂತ ಖೂಬಾ ಕ್ಯಾಪ್ಟನ್ ಪ್ರಭು ಚೌಹಾಣ್ಗೆ ಮುಗಿಸ್ಬೇಕು. ನಾವು ಮಹಿಳಾ ಆಯೋಗದಿಂದ ನೋಟಿಸ್ ಬರಲಿ, ನೋಟಿಸ್ಗೆ ವಿತ್ ಪ್ರೂಫ್ ವಿತ್ ಫೋಟೋ ಎಲ್ಲ ನಾವು ಭೇಟಿ ಮಾಡ್ತೀನಿ. मैंने आपको बताया कि मैंने वो जो खोबा जी है उनको मैंने पहली बार बस उनके ही नाम से सुना था. उनके बाद मैंने उनको कभी देखा भी नहीं है, कभी देखा भी नहीं है. वो भगवान खोबा जी कौन है उनको देखा नहीं. ये नाम मुझे पहले से कुछ पता है उनके बारे में, तो मुझे भगवान खोबा के बारे में कुछ नहीं पता. बस इतना ही पता है कि वो इलेक्शन से गिर गए तो मैं इनकी शादी कर दूंगा धूमधाम से. ಇನ್ನು ಯುವತಿ ಬೇರೊಬ್ಬ ಯುವಕನ ಜೊತೆ ವಿಡಿಯೋ ಕಾಲ್ನಲ್ಲಿ ಇರ್ತಾಳೆ ಅಂತ ಶಾಸಕರು ಆರೋಪಿಸಿ ಫೋಟೋ ರಿಲೀಸ್ ಮಾಡಿದ್ರು. ಇದಕ್ಕೆ ತಿರುಗೇಟು ನೀಡಿರುವ ಯುವತಿ ಅದೆಲ್ಲ ಟೆಕ್ನಾಲಜಿ ಮೂಲಕ ಮಾಡಿರೋದು ಅಂತಿದ್ದಾರೆ. ಮಾಡಬಾರ್ದು ತರ ಮಾಡ್ತಾ ಇಲ್ಲ, ಬಟ್ ಅವ್ರು ಮಜೂರು ಮಾಡ್ತಾರೆ ತೋರಿಸ್ತಾ ಇದ್ದೀನಿ. ಏನು ಮಾಡಲಿ, ಮಾಡಬಾರ್ದು ಇದೆ, ನಮ್ಮ ಮಗಳು ಇದೆ ಅವು, ಬಟ್ ಅವ್ರು ಮಜೂರು ಮಾಡ್ತಾ ಇದ್ರಿ, ಮಾಡಲೇಬೇಕು. ನಮ್ಮ ಮಗ ಇಂತರ ಕೆಲಸ ಮಾಡಿಲ್ಲ. रहने दीजिए, लेकिन मेरा फोन उनके पास होने के बाद मेरे फोन से आज की टेक्नोलॉजी आप लोगों को पता ही होंगी ना सर, आप लोगों को टेक्नोलॉजी की. ಇನ್ನು ಜುಲೈ 5ರಂದು ಇದೇ ವಿಚಾರ ಮಾತನಾಡಲು ಯುವತಿ ಕುಟುಂಬ ಪ್ರಭು ಚೌಹಾಣ್ ಮನೆಗೆ ಬಂದಿತ್ತು. ಔರದ್ ತಾಲೂಕಿನ ಗಮಸುಭಾಯಿ ತಾಂಡಾದಲ್ಲಿ ಅಂದು ಬೀಗರ್ ನಡುವೆ ಗಲಾಟೆಯಾಗಿತ್ತು. ಬೀಗರ್ ಮೇಲೆ ಪ್ರಭು ಚೌಹಾಣ್ ಹಲ್ಲೆ ಮಾಡಿದ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದೇ ಗಲಾಟೆ ಸಂಬಂಧ ಇವತ್ತು ಹೊಕರಾನ ಠಾಣೆಯಲ್ಲೇ ಯುವತಿ ಕುಟುಂಬದವರ ಮೇಲೆ ಕೇಸ್ ದಾಖಲಾಗಿದೆ. ಅದೇನೇ ಇರಲಿ, ಯುವತಿ ಜೊತೆ ಮಗನ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದ ಪ್ರಭು ಚೌಹಾಣ್ ಮಹಾರಾಷ್ಟ್ರದ ಕುಟುಂಬದ ಜೊತೆ ನೆಂಟಸ್ತನ ಬೆಳೆಸಿದ್ರು. ಆದ್ರೆ ಅದೇ ಬೀಗತನ ಈಗ ಬೀದಿಗೆ ಬಂದಿದೆ. ಸುರೇಶ್ ನಾಯಕ್, TV9, ಬೀದರ್.